ಆ್ಯಕ್ಟು ಡೈರೆಕ್ಷನ್ ಇದೆ. SC/ST ಆ್ಯಕ್ಟ್ ಏನಿದೆ ಆ ಕಾಯ್ದೆ ಒಂದು ಡೈರೆಕ್ಷನ್. ಇದನ್ನು SC/ST ವಿದ್ಯಾರ್ಥಿಗಳು ಅವರ ಅನುಕೂಲಕ್ಕಾಗಿ ಹೇಗೆ ಹಣನ ಬಳಸಬೇಕು, ಶೈಕ್ಷಣಿಕ ಉದ್ದೇಶಕ್ಕಾಗಿ ಬಳಸಬೇಕು ಅಂತೇಳಿ ಡೈರೆಕ್ಷನ್ ಇದೆ. ಇವರು ಬೇರೆ ಬೇರೆ ಜನರು ಅರ್ಥ ಮಾಡ್ತಾರೆ. ಆ ಕಾಯ್ದೆಯನ್ನು ಮಾಡ್ತಾರೆ. ನಾವು ಮಾಹಿತಿ ಡಾಕ್ಟರ್ಗಳಿಗೆ ಹಣ ಗೊತ್ತಾಯಿತು, ನಮ್ಮ ಇದೆಲ್ಲ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ನಮ್ಮಲ್ಲಿ ಸೊ ಇದೆಲ್ಲ ಸಮಸ್ಯೆ. ಈಗ ರಿಕ್ವೈರ್ಮೆಂಟ್ ಏನು ಸರ್? ಈಗ ಬೇಡಿಕೆ ಏನಿಲ್ಲ. ಈಗ ನೋಡಿ, ಫಸ್ಟು 20 ಜನ ಕೊಡ್ತೀವಿ ಅಂದರು. ನಾವು ಹೋರಾಟ ಶುರು ಮಾಡಿದಾಗ 30 ಜನ ಕೊಡ್ತೀವಿ ಅಂದರು. ಮೊನ್ನೆಯಿಂದ 40 ಜನ ಕೊಡ್ತೀವಿ ಅಂತ ಇದ್ದಾರೆ. ನಾನು ಹೇಳೋದು ಈ ಚೌಕಾಸಿ ಮಾಡೋದೇನಿದೆ 20, 30, 40 ಯಾಕೆ ಈ ಥರ ಚೌಕಾಸಿ? ವಿದ್ಯಾರ್ಥಿಗಳ ಪರಿಸ್ಥಿತಿ ನಿಮಗೆ ಗೊತ್ತಿದೆ. SC/ST ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶಗಳೇ ಹೆಚ್ಚಿರೋದಿಲ್ಲ. ಜೊತೆಗೆ ಇವರು ಸಾಮಾಜಿಕವಾಗಿ ಆರ್ಥಿಕವಾಗಿ ಅತ್ಯಂತ ಹಿಂದುಳಿದ ಸಮುದಾಯ. ಇಂಥ ಸಮುದಾಯಗಳಿಗೆ ಇವರೇನು SC/ST ಹೈಸ್ಕೂಲ್ ಮಿಡ್ಲ್ ಸ್ಕೂಲ್ ಅಲ್ಲ, ಸಂಶೋಧನೆ ಮಾಡೋದು. ಸಂಶೋಧನೆಯಿಂದ ಸಮಾಜಕ್ಕೆ ಲಾಭ, ಸರ್ಕಾರಗಳಿಗೆ ಲಾಭ, ಒಟ್ಟಾರೆ ಒಂದು ನೈತಿಕ ಸಮಾಜವನ್ನು ಮಾಡಲಿಕ್ಕೆ, ಅಭಿವೃದ್ಧಿ ದೇಶ ಕಟ್ಟಲಿಕ್ಕೆ ಪೂರ್ವವಾದಂಥ ಇವರು ಸಬ್ಮಿಟ್ ಮಾಡ್ತಾರೆ. ಇವರೆಲ್ಲ ಫೀಲ್ಡ್ ವರ್ಕ್ ಮಾಡಿ ಅದ್ರ ಬಗ್ಗೆ ವಿದ್ವತ್ತನ್ನು ಗಳಿಸಿ ಜ್ಞಾನ ಗಳಿಸಿಕೊಂಡು ಅವ್ರದ್ದೇ ಆದ ಶೈಲಿಯಲ್ಲಿ ಈಗ ಟೋಟಲಾಗಿ ಎಷ್ಟು ಜನಕ್ಕೆ ನಾವು ಕೇಳ್ತಾರೆ? 96 ಜನ ಅಂತಾರೆ. 96. ಈಗ ಅವರು ನಾವು 40 ಜನ ಕೊಡ್ತೀವಿ. 40 ಜನ ಕೊಡ್ತೀವಿ ಅಂತ ಅಲ್ಲ, ಹೇಳ್ತಾರೆ. ಈ ಪ್ರತಿಭಟನೆ ಕೈಗೊಂಡ ಮೇಲೆ ಸರ್ 40 ಜನ ಕೊಡ್ತೀನಿ ಅಂತಂದವ್ರೆ. ಪ್ರತಿಭಟನೆ ಮುಂಚೆನೆ 20 ಜನ ಕೊಟ್ಟಿದ್ರು, ಈಗ 40 ಜನಕ್ಕಂತ ಕೊಡ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ನೀವೇ ಹೇಳಿ ಸರ್. ನೀವು ಅಸೆಂಬ್ಲಿಲಿ ಇದ್ರ ಬಗ್ಗೆ ಚರ್ಚೆ ಮಾಡ್ತೀರಾ ಸರ್? ಬಂದಿಲ್ಲ ಸರ್, ಬರ್ತಾನೆ ಸರ್, ಬಂದಿಲ್ಲ. ಈಗ ವಿದ್ಯಾರ್ಥಿಗಳ ಆರೋಗ್ಯ ಎಲ್ಲ ಸ್ವಲ್ಪ ಕೆಟ್ಟಿದೆ. 22 ದಿನದಿಂದ ಕೂತ್ಕೊಂಡಿದ್ರೆ ಮಳೆ ಚಳಿ ಗಾಳಿ ಅಂದನೆ ಒಂದು ಹೊತ್ತು ಊಟ ಮಾಡೋಕ್ಕೂ ಆಯ್ತಲ್ಲ. ಅವ್ರ ಕೈಲಿ ಒಂದೊಂದು ಇಷ್ಟಿಷ್ಟು ಶೇರ್ ಮಾಡ್ಕೊಂಡು ತಿಂತಾ ಇದ್ದಾರೆ. ಇವ್ರಿಗೆ ಒಂದು ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ತಾವು ಹೋರಾಟ ಮಾಡ್ಬೇಕು ಸರ್. ಅಸೆಂಬ್ಲಿಲಿ ಚರ್ಚೆ ಆಗ್ಬೇಕು. ನೀವು 10ನೇ ತಾರೀಕು ಮೀಟಿಂಗ್ ಕರೆದಿದ್ದಾರೆ. SC/ST ಕಮಿಟಿ ಇಬ್ಬರು BC ಅವ್ರನ್ನ ಮಿನಿಸ್ಟರ್ ಅವ್ರನ್ನ ಕರೆದಿದ್ದಾರೆ ಅಂತ ನಾನು ಕೇಳ್ಪಟ್ಟೆ. ನಾನು ಯತೀಂದ್ರ ಸರ್ ಜೊತೆನೂ ಮಾತಾಡಿದೆ. ಮೊನ್ನೆ ಹಿಂಗೆ ಏನು ಕೂತಿದ್ದಾರೆ ಸರ್, ಮೈಸೂರಿಗೆ ಕೂತಿದ್ದಾರೆ ಅಂತ ಹೇಳಿದ್ರೆ ನಾನು 10 ಡೇಸ್ ಇಲ್ಲ, ನಂದು ಹೆಲ್ತ್ ಇಶ್ಯೂಸ್ ಇತ್ತು, ಮತ್ತು ನಾನು ಡೆಲ್ಲಿ ಬೆಂಗಳೂರು ಓಡಾಡ್ತೀನಿ. ಆವಾಗ ಈ ಥರ ಕೇಳಿದೆ, ಚರ್ಚೆ ಮಾಡಿದಾಗ ಅವ್ರ ಜೊತೆನೂ ಮಾತಾಡಿದ್ದಾರೆ. ಮತ್ತು 10ನೇ ತಾರೀಕು ಬರೋಕ್ಕೆ ಹೇಳಿದ್ದಾರೆ, ಮೀಟಿಂಗ್ ಮಾಡ್ತಾರೆ. SC/ST ಕಮಿಟಿ, ನಾನು ಲಾಸ್ಟ್ ಇಯರ್ SC/ST ಕಮಿಟಿಲಿ ಇದ್ದೆ. ಪ್ರತಿ ವರ್ಷ ರೊಟೇಷನ್ ಆಗ್ತಾರೆ. ನಿಮ್ಮ ಬೇಡಿಕೆ 109 ಜನ ಏನಿದ್ದೀರಿ ಪೂರ್ತಿ ಕೊಡಿ ಅಂತ ನೋಡಿ. ಅದರಲ್ಲಿ ಒಂದಷ್ಟು ಇದಾಗಿದೆ ಸರ್. ತಾರತಮ್ಯ ಬೇಡ ಅಂತ ಸರ್ ಇದರಲ್ಲಿ.